ಎಕ್ಸ್ಪಲ್ಸ್ ಏನಕ್ಕನ ತೊಗೊಂಡಪ್ಪ, ಹಿಮಾಲಯ ಏನಾದ್ರು ತೊಗೊಬೇಕಿತ್ತು, 390 ಅಡ್ವೆಂಚರ್ ಆದರೂ ತೊಗೊಬೇಕಿತ್ತು ಅಂತ. ಇದ್ರ ಥರ ಯಾವ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಗುರು. ಕೆಳಗಡೆ ಕಾಣಿಸ್ತಿದೆಯಲ್ಲ, ಇದೆಲ್ಲ ಕಲ್ಲು ಗುಡ್ಡ, ಅದನ್ನೆಲ್ಲ ಕೊರೆದು ಮಾಡಿರೋದು ಒಳಗಡೆ. ಕೆಳಗಡೆ ಇರೋ ಕೈಲಾಸಗಿರಿ ಗುಹಾಂತರ ಟೆಂಪಲ್ ಹೋಗೋಣ. ಇದು ಒಳ್ಳೆ ಆಫ್ ರೋಡ್ ಇದೆ ಗುರು, ನೀವು ಆರಾಮಾಗಿ ಆಫ್ ರೋಡ್ ಮಾಡ್ಬೇಕಂದ್ರೆ ಇದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಸ್ಟ್ಯಾಂಡಿಂಗ್ ಹೊಡಿಯೋಣ ನೋಡ್ರಿ. ಇಂಥ ರೋಡಲ್ಲೆಲ್ಲ ಆಫ್ ರೋಡ್ ಮೋಡ್ ಹಾಕೊಂಡು ಹೊಡಿಬೇಕು, ಬಟ್ ಸದ್ಯಕ್ಕೆ ಬೇಡ. ರೋಡ್ ಮಾತ್ರ ಹೆವಿ ಸ್ಲಿಪ್ಪರ್ ಐತೆ ಗುರು, ಇದ್ರಾಗ ಆಫ್ ರೋಡ್ ಹಾಕೊಂಡ್ರೆ ಮುಗೀತು. ಸೊ ತುಂಬ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಗೊತ್ತಾ, ಈ ಥರ ಆಫ್ ರೋಡ್ ಸ್ಲೋಪ್ ಇದ್ದಾಗ ನ್ಯೂಟ್ಲು ಮಾಡಿಬಿಡ್ತಾರೆ ಗಾಡಿನ. ಮಾಡಬಾರ್ದು ಗುರು, ನ್ಯೂಟ್ಲಲ್ಲಿ ಇಡಲೇಬಾರ್ದು ಗಾಡಿನ ಮಾತ್ರ. ಏನಕ್ಕಂದರೆ ಗೇರಲ್ಲಿದ್ದರೆ ಆರಾಮಾಗೆ ಇಂಜಿನ್ ಬ್ರೇಕಿಂಗ್ ಕೂಡ ಮಾಡಿಬಿಡ್ಬೋದು ಸ್ಲೋ ಮಾಡೋಕ್ಕೆ. ಬಟ್ ನ್ಯೂಟ್ರಲಲ್ಲಿದ್ದರೆ ಫ್ರಂಟ್ ಟು ಬ್ಯಾಕ್ ಎರಡೇ ಹಿಡಿಬೇಕು. ನೋಡಿ, ಬ್ಯಾಕ್ ಹಿಡ್ದಂಗೆ ಜಾರುತ್ತೆ ಇದರಲ್ಲಿ. ಇಂಥ ಇದರಲ್ಲಿ ನ್ಯೂಟ್ರಲ್ಲಿ ಹೋಗಲೇಬಾರ್ದು. ಅದೊಂದು ಸ್ಪಾಟ್ ಇದೆ ಗುರು, ಫೋಟೋ ಶೂಟ್ ಮಾಡೋಕ್ಕೆ ಹೋಗ್ಬರೋಣ ಬನ್ನಿ. ನೋಡಿ ಯಾವ ಥರ ಇದೆ ವ್ಯೂ. ಸೀದಾ ಮೇಲ್ಗಡೆ ಕಾಣಿಸ್ತಿದ್ದಿಲ್ಲ, ಅಲ್ಲಿಗೆ ಹೋಗಿ ಬಂದಿದ್ದು. ಬನ್ನಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಚಿಂತಾಮಣಿ ಸಿಟಿ. ಅದು ಕೈಲಾಸಗಿರಿ ಬಂದು ಈ ಕಡೆ ಸೈಡಿಗೆ ಬರುತ್ತೆ ಅನ್ಸುತ್ತೆ ಗುರು. ಓಕೆ ಗುರು, ನೀವು ಎಕ್ಸ್ಪಲ್ಸ್ ಗಾಡಿ ಇಟ್ಟಿರ ಅಂದರೆ ಈ ಥರ ಆಫ್ ರೋಡಿಗೆ ಬರಲೇಬೇಕು, ಅವಾಗೇ ಇದ್ರದ್ದು ಪೊಟೆನ್ಷಿಯಲ್ ಗೊತ್ತಾಗೋದು ನಿಮಗೆ. ಮತ್ತು ಇನ್ನೂ ಒಂದು ಸ್ವಲ್ಪ ಜನ ಹೆಂಗೆ ಅಂದ್ಕೊಂಡಿರ್ತಾರೆ, ಎಕ್ಸ್ಪಲ್ಸ್ ಏನಕ್ಕನ ತೊಗೊಂಡಪ್ಪ, ಹಿಮಾಲಯ ಏನಾದ್ರು ತೊಗೊಬೇಕಿತ್ತು, 390 ಅಡ್ವೆಂಚರ್ ಆದರೂ ತೊಗೊಬೇಕಿತ್ತು ಅಂತ ಅಂತಾರೆ. ಗುರು, ಆಫ್ ರೋಡಲ್ಲಿ ಆ ಗಾಡಿ ಎತ್ಕೊಂಬಂದರೆ ಇದ್ರ ಥರ ಹೋಗೋಕ್ಕೆ ಆಗೋಲ್ಲ. ಯಾಕೆ ಅಂದರೆ ಇದ್ರ ವೆಯ್ಟ್ ಬಂದು ಕಮ್ಮಿ, 170. ಅದು ಬಂದು ಹತ್ತಿರ 190 200 ಪ್ಲಸ್ ಇದ್ದಾವೆ ಅವು. ಅದ್ರ ಜೊತೆ ಅಕ್ಸೆಸರೀಸ್ ಎಲ್ಲ ಹಾಕ್ಸ್ಕೊಂಡ್ರೆ 200 ಪ್ಲಸ್ ಆಗಿಬಿಡುತ್ತೆ. ಸೊ ಅಂಥ ವೆಯ್ಟ್ ಇರೋ ಗಾಡಿನ 2 ಕ್ವಿಂಟಲು ಆ ಕಡೆ ಈ ಕಡೆ ಎಳೆದಾಡೋಕ್ಕೂ ಆಗೋಲ್ಲ. ಇದನ್ನು ಇಷ್ಟು ಇದ್ರಾಗಿರೋದಕ್ಕೆ ನಿಮ್ಮಲ್ದಾಗ ಆರಾಮಾಗೆ ನೀವು ಹೆಂಗೆ ಬೇಕಂಗೆ ಓಡಿಸ್ಬೋದು. ಇಲ್ಲಿ ನೋಡಿ, ಯಾರು ಡ್ರೋನ್ ಹಾರಿಸ್ತಾರೆ. ಎಕ್ಸ್ಪಲ್ಸು ರೋಡಲ್ಲಿ ಪರ್ಫಾರ್ಮ್ ಮಾಡಿದೆ, ಹಿಮಾಲಯನ್ನು KTM 390 ADV ಥರ. ಬಟ್ ಆಫ್ ರೋಡಲ್ಲಿ ಇದ್ರ ಥರ ಯಾವ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಗುರು, ನಿಜ. ನೀವು ತೊಗೊಂಡು ಒಂದ್ಸರಿ ಓಡಿಸಿದ್ರೆ ಗೊತ್ತಾಗುತ್ತೆ, ನಾನು ಹೇಳೋದಲ್ಲ. ನೋಡಿ, ನೋಡಿ ಮೇಲ್ಗಡೆ ಅಲ್ಲಿ ಕಾಣಿಸ್ತಿಲ್ಲ, ಅದೇ ಅಂಬಾಜಿ ದುರ್ಗದಿಂದ ಕೆಳಗಡೆ ಇಳ್ಕೊಂಬಂದು. ಸೊ ಇಲ್ಲಿ ಕಾಣಿಸ್ತಿದ್ದಿಲ್ಲ ಲೆಫ್ಟಲ್ಲಿ, ಇದೇ ಕೈಲಾಸಗಿರಿ ಗುಹಾಂತರ ಟೆಂಪಲ್ಲು. ಒಳಗಡೆ ಹೋಗೋಣ, ಫಸ್ಟು ಗಾಡಿ ಪಾರ್ಕಿಂಗ್ ಮಾಡೋಣ ಬನ್ನಿ. ಗೈಸ್, ಗಾಡಿ ಪಾರ್ಕ್ ಮಾಡಿದ್ದೀನಿ ಅಲ್ಲಿ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಕೈಲಾಸಗಿರಿ ಗುಹಾಂತರ ಟೆಂಪಲ್ಲು. ಬನ್ನಿ ಹೋಗೋಣ. ನಾನು ಹೇಳಿದ್ನಲ್ಲ, ಫಸ್ಟು ಬೇಗ ಬಂದರೆ ಅಂಬಾಜಿ ದುರ್ಗ ಹೋಗ್ಬೋದು. ಸೊ ಅದು ಆಫ್ ರೋಡು ಎಲ್ಲ ಮುಗಿಸ್ಕೊಂಡು ಪ್ರಸಾದ ಇರುತ್ತೆ ಎಲ್ಲ ತಿನ್ಕೊಂಡು ಬರಬೇಕಾದಾಗ ಆನ್ ದ ವೇನೇ ಕೈಲಾಸಗಿರಿ ಟೆಂಪಲ್ ಸಿಗುತ್ತೆ ನೋಡಿ. ಯಾರಾದರೂ ಬರೋದ್ರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಮುಗಿಸ್ಕೊಂಡು ಹೋಗ್ತಾ ಚಿಂತಾಮಣಿ ರೋಡಲ್ಲಿ ಇದು ಸಿಗುತ್ತೆ, ಕೈವಾರ, ಅಲ್ಲೂ ಕೂಡ ಹೋಗ್ಬೋದು. ಬನ್ನಿ ಒಳಗಡೆ ಹೋಗೋಣ. ಇದೇ ನೋಡಿ ಕೈಲಾಸಗಿರಿ
ಗುಹಾಂತರ ಟೆಂಪಲ್ ಇದು ಎಂಟ್ರೆನ್ಸು. ಬನ್ನಿ ಒಳಗಡೆ ಹೋಗೋಣ. ಏಕೋ ಕೇಳಿಸುತ್ತೆ ಗುರು ಒಳಗಡೆ. ವಾವ್, ಸಕ್ಕತ್ತಾಗೈತೆ. ಎಂಟ್ರಿ ಆಗ್ತಿದ್ದಂಗೆ ಇನ್ನೊಂದು ಇದೆ ಮಂಟಪ. ಇದು ಎಂಟ್ರಿನೇ ಕ್ಲೋಸ್ ಮಾಡಿದ್ದಾರೆ. ಸೊ ಮೇನ್ ಅಟ್ರಾಕ್ಷನ್ ಇದೆ ನೋಡಿ. ಇದು ಗಿರಿಜಾ ಕಲ್ಯಾಣ ಅಂತೇಳಿ. ನೋಡ್ಕೊಂಬಿಡಿ ಹೆಂಗೆ ಕಾಣಿಸುತ್ತೆ ಅಂತ. ಸಖತ್ತಾಗೈತೆ. ನೀವು ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡಿಗೇನೆ ಇದೆ ನೋಡಿ ಕಾಣೋದು ಗಿರಿಜಾ ಕಲ್ಯಾಣ ಅಂತ. ಸಖತ್ತಾಗಿ ಕಾಣಿಸುತ್ತೆ ಗುರು. ಇಲ್ಲಿ ಬಂದರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನೋಡಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದ್ದಿಲ್ಲ, ಇದೆಲ್ಲ ಕಲ್ಲು ಗುಡ್ಡ, ಅದನ್ನೆಲ್ಲ ಕೊರೆದು ಮಾಡಿರೋದು ಒಳಗಡೆ. ಸಖತ್ತಾಗೈತೆ. ನೆಕ್ಸ್ಟು ಮತ್ತೆ ಒಳಗಡೆ ಬಂದರೆ ಇಲ್ಲಿ ಲೆಫ್ಟಲ್ಲಿ ಇಲ್ಲೊಂದಿದೆ, ಬನ್ನಿ ನೋಡೋಣ. ಸೊ ಇಲ್ಲೇನು ಇಲ್ಲ, ಇನ್ನೂ ಮಾಡಿಲ್ಲ ಇಲ್ಲೇನು. ಮೇ ಬಿ ಫೋಟೋಶೂಟ್ ಸ್ಪಾಟ್ ಅನಿಸುತ್ತೆ. ಸೊ ಇನ್ನು ಮುಂದೆ ಒಳಗಡೆ ಬಂದರೆ ಇಲ್ಲಿ ಟೆಂಪಲ್ ಇದೆ. ಸೊ ಇದು ಕ್ಯಾಮ್ರಾ. ಸೊ ಹಿಂದೆಗಡೆ ಇಲ್ಲಿ ಗಣೇಶ ಟೆಂಪಲ್ ಇದೆ. ಅಲ್ಲಿ ಮುಂದೆ ಅವರು ಕ್ಯಾಮ್ರಾ ಹಾಕಂಗಿಲ್ಲ ಅಂತಂದರು. ಸೊ ಇಲ್ಲಿ ನೋಡ್ರಿ ಕಾಲ ಸಂಹಾರ ಮೂರ್ತಿ ಇದೆ. ಸೊ ಮತ್ತೆ ಇನ್ನು ಮುಂದೆ ಒಳಗಡೆ ಬಂದರೆ ಇಲ್ಲಿ ನಂದಿ ವಿಗ್ರಹ ಇದೆ. ಅದರ ಎದುರುಗಡೆನೇ ಶಿವಲಿಂಗ ಇದೆ ನೋಡಿ. ಸೊ ಅಲ್ಲಿ ಒಳಗಡೆ ತೋರಿಸ್ತೀನಿ. ಇಲ್ಲಿ ನೋಡಿ ಮೊಬೈಲ್ ಕ್ಯಾಮ್ರಾ ಶೇಸ್ತಿದೆಲ್ಲ, ಇಲ್ಲಿ ಕ್ಯಾಮ್ರಾ ಹಾಕಂಗಿಲ್ಲ ನೋಡಿ. ಒಳಗಡೆಯಿಂದ ಹೊರಗಡೆ ಬಂದಿದ್ದೀನಿ. ಹೊರಗಡೆ ಯಾವ ಥರ ಇದೆ ವ್ಯೂ ಅಂತ ತೋರಿಸ್ತೀನಿ ನೋಡಿ. ಫುಲ್ ಮೇಲ್ಗಡೆ ಇಲ್ಲಿ ಕಾಣಿಸಿಲ್ಲ ಇದೆ ಒಳಗಡೆ ಎಂಟ್ರೆನ್ಸ್ ಇದು. ಸೊ ಒಳಗಡೆ ವೀಡಿಯೋ ಮಾಡ್ತಿದ್ದೆ ಗುರು, ಅವರು ಅರ್ಚಕರು ಬೈದರು ವೀಡಿಯೋ ಮಾಡೋಂಗಿಲ್ಲ ಅಂತೇಳಿ. ಸೊ ಅದಕ್ಕೆ ಜಾಸ್ತಿ ತೋರ್ಸೋಕ್ಕಾಗಿಲ್ಲ. ಟೆಂಪಲ್ ಮಾತ್ರ ಸಖತ್ತಾಗಿದೆ ಗುರು, ಹೋಗ್ಬೋದು ಆರಾಮಾಗೆ ಒಳಗಡೆ. ಅಂದರೆ ಒಂದೇ ಪ್ಲೇಸ್ ಅಂದರೆ ಕಮ್ಮಿ ಅನಿಸುತ್ತೆ. ನೀವು ಏನಾರ ಫಸ್ಟು ಅಂಬಾಜಿ ದುರ್ಗಕ್ಕೆ ಹೋಗಿ ಮಾರ್ನಿಂಗು ಸನ್ರೈಸನ್ನು ನೋಡಿಕೊಂಡು ಅಲ್ಲಿ ಪ್ರಸಾದ ತಿಂದ್ಕೊಂಡು ಮತ್ತು ಆನ್ ದ ವೇ ಇದನ್ನು ಕವರ್ ಮಾಡಿದರೆ ಚೆನ್ನಾಗಿ ವರ್ತ್ ಅನಿಸುತ್ತೆ. ಬಟ್ ಆಫ್ ರೋಡ್ ಬೈಕವ್ರಿಗೆಲ್ಲ ಆಫ್ ರೋಡ್ ಮಾಡೋಕ್ಕೆ ಸಖತ್ತಾಗಿ ಅನಿಸುತ್ತೆ ಅಂದರೆ. ಓಕೆ. ಸೊ ಮತ್ತು ಇನ್ನೂ ಒಂದು ಪ್ಲೇಸ್ ಕೂಡ ಕವರ್ ಮಾಡ್ಬೋದು ನೀವು ಆನ್ ದ ವೇನೆ ಹೋಗ್ತಾ. ಕೈವರ ಅಂತ ಇದೆ, ಅಲ್ಲೂ ಕೂಡ ಕವರ್ ಮಾಡ್ಬೋದು. ಬಟ್ ನಾನು ಮಾಡ್ತಾಯಿಲ್ಲ, ಆಲ್ರೆಡಿ 11:26 ಆಗಿದೆ. ಸೊ ಹೇಗಿತ್ತು ಅಂಬಾಜಿ ದುರ್ಗ ಆಫ್ ರೋಡ್ ಟ್ರಕ್ಕಿಂಗ್ ವ್ಲಾಗ್? ಸೊ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.